ಹಳ್ಳಿಯ ಚಿಕ್ಕ ಹುಡುಗ ಮತ್ತು ದೊಡ್ಡ ಕನಸು. ಒಂದು ಸಣ್ಣ ಹಳ್ಳಿಯಲ್ಲಿ ರವಿ ಎಂಬ ಚಿಕ್ಕ ಹುಡುಗ ವಾಸಿಸುತ್ತಿದ್ದ. ಅವನು ತುಂಬಾ ಸರಳ ಕುಟುಂಬದವನು. ಅವನ ತಂದೆ ರೈತ, ತಾಯಿ ಮನೆಯ ಕೆಲಸ ಮಾಡುತ್ತಿದ್ದಳು. ಆದರೆ ರವಿಗೆ ಒಂದು ದೊಡ್ಡ ಕನಸು ಇತ್ತು, ಒಂದು ದಿನ ನಾನು ದೊಡ್ಡ ವ್ಯಕ್ತಿಯಾಗಬೇಕು, ನನ್ನ ಹಳ್ಳಿಯನ್ನು ಪ್ರಸಿದ್ಧ ಮಾಡಬೇಕು ಎಂದು. ಹಳ್ಳಿಯಲ್ಲಿ ಎಲ್ಲರೂ ಅವನನ್ನು ನೋಡಿ ನಗುತ್ತಿದ್ದರು. ನೀನುನಾ ದೊಡ್ಡವನಾಗೋದು, ಮೊದಲು ಶಾಲೆಗೆ ಸರಿಯಾಗಿ ಹೋಗು ಎಂದು ಕಿಚಾಯಿಸುತ್ತಿದ್ದರು. ಆದರೆ ರವಿ ಎಂದಿಗೂ ನಿರಾಶೆಯಾಗಲಿಲ್ಲ. ಪ್ರತಿದಿನ ಬೆಳಗ್ಗೆ ಎದ್ದು ಶಾಲೆಗೆ ಹೋಗಿ, ಸಂಜೆ ಮನೆಗೆ ಬಂದು ತನ್ನ ತಂದೆಗೆ ಹೊಲದಲ್ಲಿ ಸಹಾಯ ಮಾಡುತ್ತಿದ್ದ. ರಾತ್ರಿ ಎಲ್ಲರೂ ಮಲಗಿದ ಮೇಲೆ ಅವನು ದೀಪದ ಬೆಳಕಿನಲ್ಲಿ ಓದುತ್ತಿದ್ದ. ಒಂದು ದಿನ ಶಾಲೆಗೆ ಹೊಸ ಶಿಕ್ಷಕರು ಬಂದರು. ಅವರ ಹೆಸರು ಶಿವಕುಮಾರ್ ಸರ್. ಅವರು ರವಿಯ ಪರಿಶ್ರಮವನ್ನು ಗಮನಿಸಿದರು. ಒಂದು ದಿನ ಸರ್ ರವಿಯನ್ನು ಕರೆದು ಕೇಳಿದರು, ನೀನು ದೊಡ್ಡವನಾಗಬೇಕು ಅಂದ್ರೆ ಏನು ಮಾಡ್ತೀಯಾ? ರವಿ ಹೇಳಿದ, ಸರ್, ನಾನು ನಮ್ಮ ಹಳ್ಳಿಗೆ ಒಳ್ಳೆಯ ರಸ್ತೆ, ಶಾಲೆ, ನೀರು ಎಲ್ಲವೂ ತರಬೇಕು ಅಂತ ಆಸೆ. ಸರ್ ತುಂಬಾ ಖುಷಿಪಟ್ಟರು. ಅದಕ್ಕಾಗಿ ನೀನು ಈಗಲೇ ಕಷ್ಟಪಡಬೇಕು, ನಾನು ನಿನಗೆ ಸಹಾಯ ಮಾಡ್ತೀನಿ ಎಂದರು. ಆ ದಿನದಿಂದ ರವಿ ಇನ್ನೂ ಹೆಚ್ಚು ಪ್ರಯತ್ನ ಮಾಡತೊಡಗಿದ. ಸರ್ ಅವನಿಗೆ ಪುಸ್ತಕಗಳು ಕೊಡುತ್ತಿದ್ದರು, ಪ್ರಶ್ನೆಗಳು ಕೇಳುತ್ತಿದ್ದರು, ಸ್ಪರ್ಧೆಗಳಿಗೆ ಕಳುಹಿಸುತ್ತಿದ್ದರು. ಕಾಲ ಕಳೆಯಿತು. ರವಿ ಹೈಸ್ಕೂಲ್ನಲ್ಲಿ ಮೊದಲ ಸ್ಥಾನ ಪಡೆದುಕೊಂಡ. ಹಳ್ಳಿಯವರು ಈಗ ಆಶ್ಚರ್ಯಪಟ್ಟು ನೋಡಲು ಶುರು ಮಾಡಿದರು. ಇವನು ನಿಜವಾಗಿಯೂ ಏನೋ ಮಾಡ್ತಾನೆ ಎಂದು ಮಾತನಾಡಲು ಶುರು ಮಾಡಿದರು. ಮುಂದೆ ರವಿ ನಗರಕ್ಕೆ ಹೋಗಿ ಕಾಲೇಜಿನಲ್ಲಿ ಓದಿದ. ಅಲ್ಲಿ ಕೂಡ ಅವನು ತುಂಬಾ ಕಷ್ಟಪಟ್ಟು ಓದಿ, ಸರ್ಕಾರದ ದೊಡ್ಡ ಪರೀಕ್ಷೆ ಬರೆಯಲು ತಯಾರಾದ. ಒಂದು ದಿನ ಫಲಿತಾಂಶ ಬಂದಿತು. ರವಿಗೆ ನಂಬಲಾಗಲಿಲ್ಲ, ಅವನು ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿದ್ದ. ಅವನು ಒಬ್ಬ ದೊಡ್ಡ ಅಧಿಕಾರಿ ಆಗಿದ್ದ. ಆ ದಿನ ಅವನು ತನ್ನ ಹಳ್ಳಿಗೆ ಹಿಂದಿರುಗಿದ. ಹಳ್ಳಿಯವರು ಅವನನ್ನು ಭಾರೀ ಸ್ವಾಗತ ಮಾಡಿದರು. ಅವನು ಮೊದಲಾಗಿ ಮಾಡಿದ ಕೆಲಸ ಏನು ಗೊತ್ತಾ? ಹಳ್ಳಿಗೆ ಒಳ್ಳೆಯ ರಸ್ತೆ ನಿರ್ಮಿಸಿದ, ಹೊಸ ಶಾಲೆ ಕಟ್ಟಿಸಿದ, ನೀರಿನ ವ್ಯವಸ್ಥೆ ಮಾಡಿಸಿದ, ಯುವಕರಿಗೆ ಉದ್ಯೋಗ ತರಲು ಸಹಾಯ ಮಾಡಿದ. ಹಳ್ಳಿಯವರು ಈಗ ಅವನನ್ನು ಹೆಮ್ಮೆಪಟ್ಟು ನೋಡುತ್ತಿದ್ದರು. ಒಂದು ದಿನ ಅದೇ ಶಿವಕುಮಾರ್ ಸರ್ ಅವರನ್ನು ಭೇಟಿ ಮಾಡಿ, ರವಿ ಹೇಳಿದ, ಸರ್, ನೀವು ನನಗೆ ನಂಬಿಕೆ ಇಟ್ಟದ್ದರಿಂದಲೇ ನಾನು ಇಲ್ಲಿ ಬಂದಿದ್ದೇನೆ. ಸರ್ ನಗುತ್ತಾ ಹೇಳಿದರು, ನಿನ್ನ ಪರಿಶ್ರಮವೇ ನಿನ್ನನ್ನು ಇಲ್ಲಿ ತಂದಿದೆ. ಕಥೆಯ ಸಂದೇಶ, ಮೊರಲ್: ಕನಸು ದೊಡ್ಡದಾಗಿರಲಿ, ಆದರೆ ಅದನ್ನು ಸಾಧಿಸಲು ಪರಿಶ್ರಮ ಇನ್ನೂ ದೊಡ್ಡದಾಗಿರಬೇಕು. ಜನರು ನಗಿದರು, ನೀನು ನಿನ್ನ ಗುರಿ ಬಿಟ್ಟುಕೊಡಬೇಡ.